ಅಶೋಕ, ಅಶೋಕ, ಯಾರಿದ್ದೀರಪ್ಪ ಮನೆಯಲ್ಲಿ? ಯಾರವರು? ನಿಮಗೇನಾದ್ರೂ ಬುದ್ಧಿ ಇದೆಯಾ? ಹೊರಗಡೆ ನಿಂತು ಭಿಕ್ಷೆ ಬೇಡೋದನ್ನು ಬಿಟ್ಟು ಮನೆಯಲ್ಲಿ ಬಂದು ನಿಂತು ಭಿಕ್ಷೆ ಕೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ಲವೇ? ನಾನು ಭಿಕ್ಷುಕನಲ್ಲಪ್ಪ ಅಶೋಕ, ನಿಮ್ಮ ತಂದೆ ಶಿವಣ್ಣ ಕಣ. ನಾನು ಶಿವಣ್ಣ. ಓಹೋ, ನೀವ ಸ್ವಾಭಿಮಾನದ ಶಿವಣ್ಣನವರು. ಹಡೆದ ಮಕ್ಕಳಿಗೆ ವಂಚನೆ ಮಾಡಿ ಒಬ್ಬ ಮಗನಿಗೆ ಆಸ್ತಿ ಕೊಟ್ಟು ಉಳಿದ ಮಕ್ಕಳಿಗೆ ಭಿಕ್ಷೆ ಪಾತ್ರೆ ಕೊಟ್ಟು ಮನೆಯಿಂದ ಹೊರ ದಬ್ಬಿದ ಮಹಾದ್ರೋಹಿಯಾದ ಶಿವಣ್ಣನವರು. ಈ ಮಗನ ಮುಖ ನೋಡುವುದಕ್ಕೆ ಹೇಸಿಕೆಯಾಗುತ್ತದೆ ಎಂದು ಹೇಳಿದವರು ಇಲ್ಲಿಯವರೆಗೆ ಬಂದಿರುವಿರಲ್ಲ, ಯಾಕೆ? ಯಾವುದಾದ್ರೂ ಸಂಚು ಹೂಡಿಕೊಂಡು ತಲೆಯ ಮೇಲೆ ಸಾಲ ಹಾಕಬೇಕು ಅಂತ ಬಂದಿದ್ದೀರೋ, ಅಥವಾ ಹಸಿದ ಹೊಟ್ಟೆಗೆ ಅನ್ನ ಕೇಳೋಕ್ಕೆ ಬಂದಿದ್ದೀರೋ? ಹೇಳು, ಯಾತಕ್ಕಾಗಿ ಇಲ್ಲಿಗೆ ಬಂದೆ? ಈ ದರಿದ್ರ ವೇಷದಲ್ಲಿ ಹಣ ಕೇಳೋದಕ್ಕೆ ಬಂದಿರುವೆವು? ಅಶೋಕ, ವಿಷದ ಅಕ್ಷರಗಳಿಂದ ನನ್ನ ಎದೆಗೆ ಚುಚ್ಚಬೇಡಪ್ಪ, ಚುಚ್ಚಬೇಡ. ನಿನಗೆ ಕೆಟ್ಟದ್ದವನು ಮಾಡಿದವನಲ್ಲ, ಕೆಟ್ಟದ್ದನ್ನು ಬಯಸಿದವನು ಅಲ್ಲ. ಹಸಿದ ಹೊಟ್ಟಿಗೆ ಅನ್ನ ಬೇಡಲು ಬಿಡಲಿಲ್ಲಪ್ಪ. ಐಶ್ವರ್ಯದ ವಿಲಾಸದಲ್ಲಿ ಬದುಕಲು ಹಣ ಕೇಳಲು ಬಂದಿಲ್ಲಪ್ಪ. ಒಂದೇ ಒಂದು ಮಾತು ನಡೆಸಿಕೊಡು ಅಂತ ನಿನ್ನ ಹತ್ರ ಕೇಳೋದಕ್ಕೆ ಬಂದಿನಪ್ಪ. ಯಾವ ಮಾತು, ಏನು ವಿಷಯ ಕೇಳಲು ಬಂದಿರುವಿ? ಇದ್ದ ಒಂದು ಆಸ್ತಿ ನಿನ್ನ ಮುದ್ದಾದ ಮಗ ಮಗಳಿಗೆ ಕೊಟ್ಟು ನಮ್ಮನ್ನು ಬಲಿ ಕೊಟ್ರಿ. 10 ಜನ ವಾಸಿಸುವ ಮನೆಯನ್ನು ಸಾಲದಲ್ಲಿ ತೀರಿಸಿಬಿಟ್ಟು ಈಗ ನಾವು ಸುಖವಾಗಿ ಬದುಕುವುದನ್ನು ಕಂಡು ಸಹಿಸಿಕೊಳ್ಳಲಾರದೆ ಕುತ್ತಿಗೆಯನ್ನು ಕತ್ತರಿಸಲು ಬಂದಿರುವೆಯಾ? ಹೇಳು, ಯಾತಕ್ಕಾಗಿ ನೀನು ಇಲ್ಲಿಗೆ ಬಂದೆ? ನೀನು ತಿಳಿದುಕೊಂಡಷ್ಟು ಹೀನ ಹೃದಯದವನು ನಾನಲ್ಲಪ್ಪ ಅಶೋಕ. ನನ್ನ ಅಂಗಳದಲ್ಲಿ ಹುಟ್ಟುವ ಮಕ್ಕಳು ಮಾವಿನ ಮರಗಳಾಗುತ್ತವೆ ಅಂತ ನಾನು ತಿಳಿದಿದ್ದೆ. ಆದರೆ ಕೆಲವು ಬೇವಿನ ಮರಗಳಾಗುತ್ತವೆ ಅಂತ ನಾನು ತಿಳಿದಿರಲಿಲ್ಲಪ್ಪ, ತಿಳಿದಿರಲಿಲ್ಲ. ಹಿಂದಿನ ಎಲ್ಲ ನೆನಪುಗಳನ್ನು ಮರೆತು ನಿನ್ನ ಹೆತ್ತ ತಾಯಿ ಮುಖ ನೋಡುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನಪ್ಪ, ಬಂದಿದ್ದೇನೆ. ವಿಷಯವನ್ನು ಅರಿತುಕೊಂಡು ನನ್ನ ಮಾತು ನಡೆಸಿಕೊಡು ಅಂತೇಳಿ ನಿನ್ನ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಪ್ಪ ಮಗನೇ, ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರೀತಿಯ ಮಾತುಗಳು ನನಗೆ ಬೇಕಾಗಿಲ್ಲ. ನೀನು ಬಂದ ಕಾರಣ ಹೇಳು ಅಷ್ಟೇ. ನೋಡ ಅಶೋಕ, ಆ ವಿಷಯ ಹೇಳೋದಕ್ಕೆ ನನ್ನ ಕರಡು ಕತ್ತರಿಸಿ ಹೋಗ್ತದೆ ಮಗನೇ, ಕತ್ತರಿಸಿ ಹೋಗ್ತದೆ. ನಿನ್ನ ತಾಯಿಗೆ ಏನಾಗಿದೆ? ನಿನ್ನ ತಾಯಿಗೆ ಕ್ಯಾನ್ಸರ್ ಇದೆಯಪ್ಪ, ಇವತ್ತು ನಾಳೆ ಸಾಯುವ ಸ್ಥಿತಿಯಲ್ಲಿದ್ದಾಳೆ. ಅವಳ ಚಿಕಿತ್ಸೆ ಪಡೆಯಿಸುವುದಕ್ಕಾಗಿ ಲಕ್ಷಾಂತರ ರೂಪಾಯಿ ಹಣ ಖರ್ಚಾಗುತ್ತದೆ ಅಂತೆ. ಆ ಯೋಗ್ಯತೆ ನನ್ನ ಹತ್ರ ಇಲ್ಲಪ್ಪ ಅಶೋಕ, ನನ್ನ ಹತ್ರ ಇಲ್ಲ. ಹೊಟ್ಟೆಯಿಂದ ಹುಟ್ಟಿದ ಮಗನೇ ಡಾಕ್ಟರ್ ಇದ್ದಾನಂತ ತಿಳಿದು ನಿನ್ನ ಹತ್ತಿರ ಕಳಿಸಿದ್ದಾಳೋ, ನಿನ್ನ ಹತ್ತಿರ ಕಳಿಸಿದ್ದಾಳೆ. ತಾಯಿಯ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ನೀನೇ ಸ್ವತಃ ಬಂದು ನಿನ್ನ ತಾಯಿಯ ಪ್ರಾಣ ರಕ್ಷಣೆ ಮಾಡಿಕೊಡು ಅಶೋಕ, ಮಾಡಿಕೊಡು ಅಂತ ನಿನ್ನಲ್ಲಿ ಕೈ ಮುಗಿದು ಕೇಳ್ತೀನಿ ಅಶೋಕ, ಕೈ ಮುಗಿದು ಕೇಳ್ತಾ ಇದ್ದೀನಿ. ತಾಯಿ ಎಂಬ ಕರುಳು ಎಂದೋ ಹರಿದು ಹೋಗಿದೆ ನನ್ನ ಹೃದಯದಲ್ಲಿ. ಅಶೋಕ, ಅಷ್ಟೊಂದು ಕಠೋರ ಹೃದಯವನ್ನಾಗಬೇಡಪ್ಪ. ಹಗಲು ರಾತ್ರಿ ನಿನ್ನ ತಾಯಿ ಅಶೋಕ ಅಶೋಕ ಅಂತ ಸಂಕಟಪಟ್ಟು ನರಳುತ್ತಿದ್ದಾಳಪ್ಪ. ನೀನು ಬರದೆ ಹೋದರೆ
ನಿನ್ನ ತಾಯಿ ಕ್ಯಾನ್ಸರ್ ರೋಗದಿಂದ ಸತ್ತು ಹೋಗ್ತಾಳಪ್ಪ, ಸತ್ತು ಹೋಗ್ತಾಳ. ಸತ್ತು ಹೋಗುವ ಜೀವವನ್ನು ಉಳಿಸುವುದಕ್ಕಾಗಿ ಬಾ ಅಂತ ನನಗೆ ಕೈ ಮುಗಿದು ಕೇಳ್ತಾನ ಮಗನೇ, ಕೈ ಮುಗಿದು ಕೇಳ್ತಾನೆ. ಇಂಪಾಸಿಬಲ್, ಇದು ಸಾಧ್ಯವೇ ಇಲ್ಲ. ಕ್ಯಾನ್ಸರ್ ರೋಗದಿಂದ ಅವಳು ಬದುಕಲಿ ಇಲ್ಲ ಸತ್ತು ಹೋಗಲಿ, ಅವಳು ಮಾತ್ರ ಖಂಡಿತ ಬರಲಾರೆ. ಅಶೋಕ, ನಿನ್ನ ಹೆತ್ತ ತಾಯಿ ಸತ್ತು ಹೋದರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವುದೇನೋ? ಲೇ, ಹೆತ್ತ ತಾಯಿಯನ್ನೇ ನೋಡದ ನೀಚನಾದಯ ಮಗನೇ. ಬಾಯಿಗೆ ಬಂದಂತೆ ಬೊಗಳಬೇಡ. ಸಾರ್ಥಕವಾಯಿತಪ್ಪ ಮಗನೇ, ಸಾರ್ಥಕವಾಯಿತು, ಸಾರ್ಥಕವಾಯಿತು. ಈ ಜನ್ಮ ಸಾರ್ಥಕವಾಯಿತು. ಇವತ್ತಿಗೆ ನಿನ್ನ ಹೆತ್ತವರ ಋಣವನ್ನು ಮುಟ್ಟಿಸಿಬಿಟ್ಟೆ ಮಗನೇ, ಮುಟ್ಟಿಸಿಬಿಟ್ಟೆ. 9 ತಿಂಗಳು ಹೊತ್ತು ಹೆತ್ತು ತುತ್ತು ಮಾಡಿ ಉಣಿಸಿದ ನಿನ್ನ ಹೆತ್ತವರ ಋಣವನ್ನು ಮುಟ್ಟಿಸಿಬಿಟ್ಟೆ ಮಗನೇ, ಮುಟ್ಟಿಸಿಬಿಟ್ಟೆ. ಒಂದೇ ಒಂದು ಸಲ ನಿನ್ನ ಕಣ್ಣು ತೆರೆದು ನೋಡು. ಹೆತ್ತವಳು ನಿನ್ನ ಪಾಲಿಗೆ ಸತ್ತು ಹೋದಳೆಂದು ತಿಳಿದರೆ ಕನಿಷ್ಠ ಪಕ್ಷ ನಿನ್ನ ಮನೆ ಮುಂದೆ ಬದುಕುವ ನಾಯಿ ಅಂತ ತಿಳಿದು ನನ್ನ ಹೆಂಡತಿ ಪ್ರಾಣ ರಕ್ಷಣೆ ಮಾಡು ಅಶೋಕ, ನನ್ನ ಪ್ರಾಣ ರಕ್ಷಣೆ ಮಾಡು. ನಿನಗ ಕಾಲು ಮುಗಿದು ಬೇಡ್ತೇನೆ ಅಶೋಕ. ಅವರಿಗೆ ಒತ್ತು ಬುದ್ಧಿ ಕಲಿಸುವ ಕರುಣಾಮಯಿ ನಾನು. ಯಾವನೋ ಹಾದಿ ಹಿಡಿದು ಹೋಗುವ ಭಿಕ್ಷುಕ ಅಪ್ಪಿ ಮನೆಯಲ್ಲಿ ಬಂದಿದ್ದಾನೆ. ಹೌದಾ? ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸುಮ್ಮನೆ ನಾನೇ ಹೆಂಡತಿಗೆ ಕ್ಯಾನ್ಸರ್ ಆಗಿದೆ ಅಂತ ಕರೆಯಲು ಬಂದಿದ್ದಾನೆ ದರಿದ್ರ. ಏನ್ ನೋಡ್ತಾ ಇದೀಯಾ ರೀ? ನೀವೇನು ನೋಡ್ತಿದ್ದೀರಾ? ಒದ್ದು ಹೊರ ಹಾಕ್ರಿ ಇವನ್ನ. ಅಶೋಕ, ನಿಮ್ಮಿಬ್ರು ಕಾಲು ಹಿಡಿದು ಬೇಡ. ನಿಮ್ಮ ಮನೆಯಲ್ಲಿ ಕಸ ಹೊಡೆಯೋದಾದ್ರೂ ನಿಮ್ಮ ಋಣ ಮುಟ್ಟಿಸ್ತೀನಪ್ಪ. ನನ್ನ ಹೆಂಡತಿ ಪ್ರಾಣ ಉಳಿಸ್ಕೊಡು ಅಶೋಕ, ನನ್ನ ಹೆಂಡತಿ ಪ್ರಾಣ ಉಳಿಸ್ಕೊಡ್ರು. ಹೇ ನಡೆಯೋ ಕತ್ತೆ. ಹೋರಾಡುವ ಈ ಜೀವಕ್ಕೆ ರೆಕ್ಕೆ ಮುರಿದೇಕೆ ನೀನೋಡುವೆ. ಹೋರಾಡುವ ಈ ಜೀವಕ್ಕೆ ರೆಕ್ಕೆ ಮುರಿದೇಕೆ ನೀನೋಡುವೆ. ನನ್ನೆಲ್ಲ ಆಸೆ ಸುಳ್ಳಾಗಿದೆ, ಅದು ಬೇಕೆ ನೀನಿಲ್ಲದೆ.
ಕಾಣಿಸಿದ ಜೋಡಿ ಹುಡುಕಾಡಿದೆ ಈ ನಾಟಕವನ್ನಿಯಾಡಿದೆ ನಂಗೆ ಕಣ್ಣೀರು ನೀಡಿದೆ ಮರಣದ ಗೆಳೆತನ ಕರೆದಿದೆ ಕ್ಷಣ ಕ್ಷಣ ನಿನ್ನಾಟಕ್ಕೆ ನಾನೇ ದೊರೆತನೆ ಏಕೆ ಹಿಡಿಯು ನನ್ನಲ್ಲಿ ತಿರಿಯುವ ಮುಂದ ಕೇಳುತ್ತ ಹಾಕಿನ ಗುರೆ ಮಣ್ಣಲ್ಲಿ ಸಾವಿತ್ರಿ 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 ಪಂಜರದಲ್ಲಿರುವ ಹಕ್ಕಿಗಳೆಲ್ಲ ಹಾರಿ ಹೋದರು ಅಶೋಕ ನಮ್ಮ ಪಾಲಿನ ಅರಗಿಣಿ ಅಂತ ತಿಳಿದಿದ್ದೆ, ಆದರೆ ಗಿಣಿ ಅಂತ ತಿಳಿದಿದ್ದು ಹತ್ತಾಗಿ ನಮ್ಮ ನೆತ್ತಿಯನ್ನೇ ಕುಕ್ಕಿತಲ್ಲ ಸಾವಿತ್ರಿ, ಕುಕ್ಕಿತಲ್ಲ. ಹಗ್ಗವಂತ ಹಿಡಿದಿದ್ದು ಹಾವಾಯ್ತಲ್ಲ ಸಾವಿತ್ರಿ, ಹಾವಾಗಿ ಹೋಯ್ತಲ್ಲ. ಹಾಲಂತೆ ಕುಡಿದಿದ್ದು ವಿಷವಾಗಿ ಹೋಯ್ತಲ್ಲ ಸಾವಿತ್ರಿ, ವಿಷವಾಗಿ ಹೋಯ್ತಲ್ಲ. ಹೆತ್ತ ತಾಯಿಯರನ್ನ ನೋಡದ ತಾಯಿಗಂಡ್ರ ಕಾಲ ಬಂತಲ್ಲ ಸಾವಿತ್ರಿ, ಕಾಲ ಬಂತಲ್ಲ. ಈ ಭೂಮಿ ಒಂದು ಬಣ್ಣದ ಬುಗುರು, ಬಣ್ಣದ ಬುಗುರಿ. ಮರಿಬೇಡ ತಾಯಿಯ ಋಣವ ತೆರಿಬೇಡ ತಂದೆಯ ಋಣವ ಪಡೆದದ್ದೇ ದೈವತನೋ ಸುಖವಾದ ಭಾಷೆಯ ಕಲಿತು ಸರಿಯಾದ ದಾರಿಲಿ ನಡೆದು